ಈ ಬಾರಿಯ ಚಳಿಗಾಲದ ಅಧಿವೇಶನ ಸದನ ಸಪ್ಪೆ ಆಗಿತ್ತಾ ಸೂಪರ್ ಆಗಿತ್ತಾ ಬನ್ನಿ ಕೇಳ್ತಾ ಹೋಗೋಣ. ನಾವ್ ಕೇಳಿದ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತು ಸರ್ಕಾರ? ನಮ್ಮ ಪ್ರಶ್ನೆಗಳು ಪ್ರಶ್ನೆ ಆಗೇ ಉಳ್ದಾವ್. ಮಾರ್ಕ್ಸ್ ಕೊಡು ಪ್ರಶ್ನೆನೇ ಬರಂಗಿಲ್ಲ. ಏನು ಉತ್ತರನೇ ಬಂದಿಲ್ಲ ಅಂದ್ರೆ ಅದಕ್ಕೆ ಮಾರ್ಕ್ಸ್ ಕೊಡು ಪ್ರಶ್ನೆ ಎಲ್ಲಿ ನಿರ್ಣಯ ಆಗಿ ಒಂದು ಘೋಷಣೆ ಆಗ್ಬೇಕಲ್ಲ. ಇವತ್ತು ಯಾವ್ದು ಘೋಷಣೆ ಆಗ್ಯದ? ಓಕೆ, ಚಳಿಗಾಲ ಅಧಿವೇಶನಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ರಾಜು ಗೌಡ್ರು ಅನ್ನೋದನ್ನ ಕೇಳ್ತಾ ಹೋಗೋಣ. ಸರಿ, ಎಷ್ಟು ಮಾರ್ಕ್ಸ್ ಕೊಡ್ತೀರ್ರಿ? ಸರ, ಮಾರ್ಕ್ಸ್ ಕೊಡು ಪ್ರಶ್ನೆನೇ ಬರಂಗಿಲ್ಲ. ಚಳಿಗಾಲದ ಅಧಿವೇಶನ ಇಲ್ಲಿ ಬೆಳಗಾವಿಯಲ್ಲಿ ನೆರವೇರಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಭಾಗಗಳು ಅಭಿವೃದ್ಧಿ ಆಗ್ಯಾವ, ಕೆಲವೊಂದು ಭಾಗಗಳು ಅಭಿವೃದ್ಧಿ ಆಗಿಲ್ಲ. ಅದರಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ. ಕಂಪೇರಿಟಿವ್ ಬೆಳಗಾಂ ಮತ್ತು ಗುಲ್ಬರ್ಗ ಅವೆಲ್ಲ ಕಂಪೇರ್ ಮಾಡಿದ್ವಿ. ಧಾರವಾಡ ಎಲ್ಲಾ ಕಡೆ ಎಲ್ಲಾ ಫೆಸಿಲಿಟೀಸ್ ಅದಾವ. ಬಟ್ ಬಿಜಾಪುರ ಅತಿ ಹಿಂದುಳಿದ. ಏನ ಹಿಂದಿನ ವರದಿ ಪ್ರಕಾರ ಅತಿ ಹಿಂದುಳಿದ ಜಿಲ್ಲೆ ಬಿಜಾಪುರ ಜಿಲ್ಲೆ. ನಮ್ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿಗಳ ಆಗ್ಬೇಕಾಗ್ಯಾವ. ಇವತ್ತಿನ ತನ ಇಲ್ಲ. ನಾನು ಮೊನ್ನೆ ಸದನದಲ್ಲಿ ಮಾತಾಡಿದ್ವಿ. ನಾವು ರೈಲ್ವೆ ರಾತ್ರಿ ಸಂಜೆ 5:00 ಕೂತ್ರೆ ಮುಂಜಾನೆ 9:00 ಹೋಗ್ತೀವಿ. ಟ್ರೈನ್ ಫೆಸಿಲಿಟೀಸ್ ಇಲ್ಲ, ಪ್ಲೇನ್ ಅಂತೂ ಮೊದ್ಲೇ ಇಲ್ಲ. ಅದೇ ರೀತಿ ಏಮ್ಸ್ ಹಾಸ್ಪಿಟಲ್ ಇಲ್ಲ. ಅದೇ ರೀತಿ ನಾನು ಒಂದ್ ಬೋರ್ಡ್ ಮಾಡ್ರಿ, ಕಿತ್ತೂರು ಕರ್ನಾಟಕ ನಮ್ ಬಯಲುಸೀಮೆ ಒಳಗದಿವಿ, ಬಯಲುಸೀಮೆ ಅನುದಾನ ಸಿಗ್ತಾ ಇಲ್ಲ. KKRDB ಏನೋ ಒಂದ್ ಅನುದಾನ ಬರ್ತದ. ಅದೇ ರೀತಿ ಬೋರ್ಡ್ ಅನ್ನು ಮಾಡಿ ನಮ್ ಕಿತ್ತೂರು ಕರ್ನಾಟಕ ಬೋರ್ಡ್ ಮಾಡಿ ನಮ್ಮ ಎಲ್ಲಾ ಶಾಸಕರಿಗೆ 7 ಜಿಲ್ಲೆಗಳ ಒಳಗೊಂಡು ಎಲ್ಲಾ ಶಾಸಕರಿಗೆ ಅನುದಾನ ಕೊಡುವಂತ ಕೆಲಸ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಮೂಲ ಸೌಕರ್ಯಗಳು ಬಿಜಾಪುರದಲ್ಲಿ ಈಗಾಗಲೇ ಬೇಡಿಕೆ ಇರುವಂತ ಏಮ್ಸ್ ಹಾಸ್ಪಿಟಲ್ ಇಲ್ಲ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಅದೇ ರೀತಿ ನಿಮ್ಗೆ ಹೇಳ್ಬೇಕಂದ್ರ ದುರ್ದೈವಶಾತ ನಾವು ಹೈಕೋರ್ಟಿಗೆ ಹೋಗ್ಬೇಕಂದ್ರೆ ಗುಲ್ಬರ್ಗಾಕ್ ಹೋಗ್ಬೇಕಂದ್ರೆ ಧಾರವಾಡಕ್ಕೆ ಹೋಗ್ಬೇಕು. ಈ ತರ ನಮಗ್ ಕೆಲವೊಂದು ಆಫೀಸಸ್ ಏನದಾವ ಅಂದ್ರೆ KSRTC MD ಆಫೀಸು ಗುಲ್ಬರ್ಗಾದಲ್ಲಿ, ಆಮ್ಯಾಗ ಇನ್ನೊಂದು KEBದು MD ಆಫೀಸ್ ಹೋಗ್ಬಿಟ್ಟು ಹುಬ್ಳಿಗೆ. ನಮ್ ಬಿಜಾಪುರ ಎಲ್ಲಾ ರೀತಿಯಿಂದನೂ ವಂಚಿತ ಆಗ್ಯದ. ಅದೇ ರೀತಿ ನೀರಾವರಿನೂ ವಂಚಿತ ಆಗಿದೆ. ಅದಕ್ಕೆ ಬಿಜಾಪುರ ಜಿಲ್ಲೆ ಬಗ್ಗೆ ಗಮನ ಹರಿಸ್ಬೇಕು, ಇದು ನನ್ನ ಬೇಡಿಕೆ. ಯಾಕಂದ್ರ ನನ್ನ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗ್ಬೇಕು, ಸಾಕಷ್ಟು ತೊಂದರೆಯಲ್ಲಿ ಅದು. ಆ ಬಿಜಾಪುರ ಜಿಲ್ಲೆ ಬಗ್ಗೆ ಯಾರು ಗಮನನೇ ಹರಿಸ್ತಾ ಇಲ್ಲ. ನಮ್ನ 371 ಆರ್ಟಿಕಲ್ ಮಾಡಿ ಗುಲ್ಬರ್ಗಾಕ್ ಅಭಿವೃದ್ಧಿ ಕೊಟ್ರು. ಏಮ್ಸ್ ಹಾಸ್ಪಿಟಲ್ ಅದ. ನಾನು ಗುಲ್ಬರ್ಗಾಕ್ ದ್ವೇಷಿನತ್ತಲ್ಲ, ಅದು ಅಭಿವೃದ್ಧಿ ಆಗ್ಲಿ. ಬಟ್ ಅದ್ರ ಜೊತೆ ಬಾಜುಕ್ ಇರುವಂತ ಬಿಜಾಪುರ ಏನೂ ಇಲ್ಲ. ಮತ್ತೆ ಈ ಸದನದಾಗ ಈ ಸದನಕ್ಕೆ ಒಂದ್ ಅರ್ಥ ಬರ್ಬೇಕಂದ್ರ ನಮ್ಗ ಕಿತ್ತೂರು ಕರ್ನಾಟಕ ಬೋರ್ಡ್ ಮಾಡ್ರಿ ಅಂದ್ರೆ ಇಲ್ಲಿ ನಾವು ಸದನ ನಡೆಸಿದ್ದಕ್ಕೂ ನೀವು ಉತ್ತರ ಕರ್ನಾಟಕ ಚರ್ಚೆ ತಗೊಂಡಿದ್ದಕ್ಕೂ ಒಂದ್ ಅರ್ಥ ಬರ್ತೈತನಂತ. ಅದೇ ರೀತಿ ಕೃಷ್ಣಾ ಪ್ರಾಜೆಕ್ಟ್ KBJNL ಬಹಳ ಮಹತ್ವವಾದಂತ ಯೋಜನೆ. ಅದ್ರ ಬಗ್ಗೆ ಏನು ನಿರ್ಣಯಗಳಾಗ್ಲಿಲ್ಲ. ಮತ್ ಏನಾದ್ರು ನಿರ್ಣಯ ಆಗಿ ಏನಾರ ಒಂದು ಘೋಷಣೆ ಆಗ್ಬೇಕಲ್ಲ. ಇವತ್ ಯಾವ್ದು ಘೋಷಣೆ ಆಗ್ಯದ? ನಾವ್ ಕೇಳಿದ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತು ಸರ್ಕಾರ? ಏನು ಕೊಡ್ಲೇ ಇಲ್ಲ. ನಿಮ್ಮ ಕ್ಷೇತ್ರದ ಪರವಾಗಿ ಏನನ್ನ ಧ್ವನಿ ಎತ್ತೋದಕ್ ಸಾಧ್ಯ ಆಯ್ತು ಈ ಬಾರಿಯ ಚಳಿಗಾಲ ಅಧಿವೇಶನದಲ್ಲಿ? ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ ತಾವು? ನಮ್ಮ ಕ್ಷೇತ್ರದ ಬಗ್ಗೆ ನಾನು ಓವರಾಲ್ ಆಗಿ ರೈತರ ಬಗ್ಗೆ ಮಾತಾಡಿದೆ. ಈ ಸತಿ ಅತಿಯಾಗಿ ಮಳೆ ಆಗಿದ್ರಿಂದ ಎಲ್ಲಾ ರಸ್ತೆಗಳು ಏನ್ ಹೊಲಕ್ ಹೋಗು ಇವೇನ್ ಕಾಲದಾರಿಗಳು ಇವೆಲ್ಲ ಹದಗೆಟ್ಟು ಹೋಗ್ಯದ. ಅದಕ್ಕೆ ಏನಾದ್ರು ಒಂದ್ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಕೊಡ್ರಿ, ಗ್ರಾಮ ಪಂಚಾಯತಿಯಿಂದ ಅವನ್ನ ಕಾರ್ಯನಿರೂಪಕ್ಕೆ ತಂದು ಅದಕ್ಕೊಂದು ಪರಿಹಾರ ಕೊಡ್ಬೇಕನ್ನಂತ ಬೇಡಿಕೆಯನ್ನ ನಾನು ಕೇಳಿದ್ದೀನಿ. ಆದ್ರ ಯಾವ ಊರಿಗೆ ಹೋದ್ರು ಶಾಸಕರಿಗೆ ಗ್ರಾಮ ಪಂಚಾಯತಿ ಒಳಪಟ್ಟಂತ ಏನ್ ಗ್ರಾಮೀಣ ರಸ್ತೆಗಳದಾವ ಅವನ್ನೆಲ್ಲ ನಮಗ್ ಕೇಳ್ತಾರ. ನಾವ್ ಎಲ್ಲಿ ಅನುದಾನ ತರ್ಬೇಕು, ಏನ್ ಉತ್ತರ ಕೊಡ್ಬೇಕು ಅವ್ರಿಗೆ? ಎಲ್ಲಾ ಊರಾಗೂ ರಸ್ತೆಗಳು ಕೆಟ್ಟವ್, ಯಾಕಂದ್ರ ಅತಿಯಾಗಿ ಮಳೆ ಆಗಿರೋದ್ರಿಂದ ಶಾಸಕರು ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನ್ ಏನ್ ಹೇಳಿದ್ದು, ಈ ಮೇನ್ ರೋಡ್ಗಳು ಕೆಟ್ಟಿದ್ದು ಶಾಸಕರಿಗೆ ಸಂಬಂಧಪಟ್ಟಂತ ಏನು ಹೈವೇಗಳು ಅದಾವ, ಸ್ಟೇಟ್ ಹೈವೇಸ್ ಅದಾವ, ಏನು ZP ರೋಡ್ಸ್ ಅದಾವ, MDR ರಸ್ತೆಗಳದಾವ, ಅದಕ್ ನಾವೇ ಬನ್ನಿ. ಜನ ಬೈದ್ರು ಬೈಸ್ಕೊತೀವಿ, ಮಾಡ್ದಾಗಾದ್ರೂ ಹ್ಞೂ ಅಂತಾರ. ಬಟ್ ಇವತ್ತಿನ ಪರಿಸ್ಥಿತಿ ಒಳಗ ಗ್ರಾಮೀಣ ರಸ್ತೆಗಳು ಅವ್ರು ಯಾರು ಸ್ಪಂದಿಸ್ಲಾರ್ದಕ್ಕೆ ಜನ ನಮ್ಮನ್ನ ಕೇಳಾಕತ್ತಾರ. ಅದಕ್ಕೊಂದ್ ಪರಿಹಾರ ಕೊಡುವಂತದ್ದಾಗ್ಬೇಕು. ಆಮ್ಯಾಗ ರೈತರಿಗೆ
ಏನ್ ಇನ್ಸೂರೆನ್ಸ್ ಕಟ್ಟಿದ್ದಾರೆ, ಕೆಲವೊಂದ್ ರೈತರಿಗೆ ಇನ್ಸೂರೆನ್ಸ್ ಬಂದಿದೆ, ಕೆಲವೊಂದ್ ರೈತರಿಗೆ ಬಂದಿಲ್ಲ. ಅದನ್ನ ಸರಿಪಡಿಸುವಂತದ್ದು ಆಗ್ಬೇಕು. ಎಲ್ಲಾ ರೈತರಿಗೂ ಇನ್ಸೂರೆನ್ಸ್ ಸಿಗುವಂತದ್ದು ಆಗ್ಬೇಕು, ಬೆಳೆ ಪರಿಹಾರ ಸಿಗುವಂತದ್ದು ಆಗ್ಬೇಕು. ಇದು ನನ್ನ ಬೇಡಿಕೆ. ಅದೇ ರೀತಿ ನನ್ನ ದೇವರೊಬ್ಬರಿಗೆ ಹೊಸದಾಗಿ ತಾಲೂಕು ಹಾಕಿದ್ರಿಂದ ನಮ್ಗೆ ಇನ್ನೂ ಸಾಕಷ್ಟು ಆಫೀಸ್ಗಳು ಬಂದಿಲ್ಲ. ಬಹುದಿನಗಳ ಬೇಡಿಕೆ ನಂದು. ಆಮೇಲೆ ಕಲ್ಕೇರಿ, ಕೊರವಾರ, ಹುಬ್ಳಿ ಆಗ್ಲಿಕ್ಕೆ ಎಲಿಜಿಬಲ್ ಇರುವಂತ ಊರುಗಳು. ಅವನು ಹುಬ್ಳಿ ಮಾಡತ್ತೇಳಿ ಅವಾಗ ನಾನು MLA ಆದ್ಮೇಗಿನಿಂದ ನಾ ಮನವಿ ಕೊಟ್ಟಿನಿ. DC ಆಫೀಸ್ ದಿಂದ ಪ್ರಸ್ತಾವನೆ ಬಂದಿದೆ, ಎಲಿಜಿಬಿಲಿಟಿ ಐತಂತೇಳಿ. ಇವತ್ತಿಗೂ ಘೋಷಣೆ ಆಗ್ಲಿಲ್ಲ. ಆಮ್ಯಾಗ ನಮ್ಮ ರೈತರು ಕೆನಾಲಿಗೆ ಏನ್ ಜಮೀನನ್ನು ಕಳ್ಕೊಂಡ್ರ ಅಂತ ರೈತರಿಗೆ ಏನು ಈಗ ಅವ್ರದ್ದು ವಾದ ಏನಂದ್ರೆ ಸರ್ಕಾರದ್ದು ಕೆಲವೊಬ್ರು ಎಣ್ಣೆ ಮಾಡಿಸ್ಕೊಂಡು 1 ಲಕ್ಷ ಆಸ್ತಿಗೆ 1 ಕೋಟಿ ಕೋಟದಿಂದ ಅವಾರ್ಡ್ ಮಾಡಿಸ್ಕೊಂಡಿದಾರ. ಅದು ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ನಾನು ಅಧಿವೇಶನದಲ್ಲಿ ಹೇಳೀನಿ, ಸರಿಯೋ ತಪ್ಪ ನನಗ್ ಗೊತ್ತಿಲ್ಲ. ನನ್ ರೈತರಿಗೇನು ಸಣ್ಣ ರೈತರು ಅದ್ರ ಮೇಲೆ ಡಿಪೆಂಡ್ ಆದಂತವ್ರು, ಅವರು ಕೆನಲಿಗೆ ತಮ್ಮ ಹೊಲಗಳನ್ನ ಕಳ್ಕೊಂಡ್ರ ಅವ್ರಿಗೆ ಅವಾರ್ಡ್ನು ಆಗ್ಯದ, ಎಲ್ಲ ಆಗ್ಯದ. ಆದ್ರೂ ಇವತ್ತಿಗೂ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ನೀವು ದೊಡ್ಡ ಕೋಟಿಗಟ್ಲೆ ಇದ್ದಿದ್ದು ಬಿಡ್ರಿ, ಅಟ್ಲೀಸ್ಟ್ 50 ಲಕ್ಷ 60 ಲಕ್ಷ 1 ಕೋಟಿ ಒಳಗಿದ್ದವ್ರಿಗೆ ರಿಲೀಸ್ ಮಾಡ್ಬೇಕಲ್ಲ. ಇವತ್ತಿಗೂ ಆಗ್ತಾ ಇಲ್ಲ. ಇವೆಲ್ಲ ನಮ್ಮ ಬಹುದಿನಗಳ ಬೇಡಿಕೆ. ಆಮೇಲೆ ಕೆನಲ್ಗಳು ರಿಪೇರಿ ಆಗ್ಬೇಕಾಗ್ಯಾವ. ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕಾಗ್ಯದ. KEB ಒಳಗ ಕೆಲವೊಂದು ಹಿಂದ 50 ರೂಪಾಯಿ ಬಾಂಡ್ ಮೇಲೆ ಅಕ್ರಮ್ ಇದ್ದಿದ್ದು ಸಕ್ರಮ್ ಮಾಡ್ಯಾರ. ಸಕ್ರಮ್ ಮಾಡಿ ಅವಕ್ RR ನಂಬರ್ ಕೊಟ್ಟಾರ. ಬಟ್ ಇವತ್ತಲ್ಲಿ ಪೋಲು TC ಹಾಕ್ಬೇಕಂದ್ರ ಅಧಿಕಾರಿಗಳು ರೈತರಿಗೆ ದುಡ್ಡು ಬೇಡಾಕತ್ತಾರ. ಅದನ್ನ ಸರಿಪಡಿಸ್ರಿ. ದುಡ್ಡು ಕೇಳುವಂತದ್ದು ಆಗ್ಬಾರ್ದು. ಲಂಚ ಅಲ್ಲ, ಅವ್ರು ಕೇಳ್ತಾ ಇದಾರೆ ಸರ್ಕಾರಿ ಕಟ್ ಅಂತೇಳಿ. ಅದು ಆಗ್ಬಾರ್ದಲ್ಲ. ಮತ್ತೆ ಈಗ ಅವ್ರು RR ನಂಬರ್ ತಗೊಂಡು ಸಕ್ರಮ್ ಆದ್ಮೇಲೆ ಮತ್ತೆ ದುಡ್ಡು ಕಟ್ಟಂದ್ರ ಅವ್ರು ಎಲ್ಲಿಂದ ಕಟ್ತಾರ ರೈತರು? ಮತ್ತೆ ಇವತ್ತು ರೈತರು ಸಂಕಷ್ಟದಾಗ ಅದಾರ. ಬೆಳೆ ಎಲ್ಲ ಹಾನಿ ಆಗ್ಯಾವ, ಅತಿವೃಷ್ಟಿ ಆಗಿದೆ. ಮತ್ತೆ ಡೋಣಿ ಪ್ರವಾಹ ಬಂದು ಸಾಕಷ್ಟು ನುಕ್ಸಾನ್ ಆಗ್ಯದ. ಆಮ್ಯಾಗ ಡೋಣಿಗಳಿಗೆ ಹೂಳಿ ಎತ್ತುವಂತ ಕೆಲಸ ಆಗ್ಬೇಕು, ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಾನ್ ಚರ್ಚೆ ಮಾಡಿದ್ದೀನಿ. 10ಕ್ಕೆ ಓವರ್ ಆಲ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಏನ್ ಮಾರ್ಕ್ಸ್ ಕೊಡ್ಬೇಕು? ಏನು ಪರಿಹಾರ ಸಿಕ್ಕಿಲ್ಲ ಅಂದ್ರ ನಾವ್ ಏನ್ ಮಾರ್ಕ್ಸ್ ಕೊಡ್ಬೇಕು? ಇಲ್ಲಿ ಅಧಿವೇಶನ ನಡೆದಿದ್ದಕ್ಕ ಇಂತದ್ ಏನಾದ್ರು ಒಂದು ಘೋಷಣೆ ಆದ್ರ, ನಮ್ಮ 10 ಬೇಡಿಕೆಗಳಲ್ಲಿ 1 ಅಥವಾ 2 ಬೇಡಿಕೆ ನಮ್ಮ ಘೋಷಣೆ ಆದ್ರ, ಈ ಸದನದಲ್ಲಿ ಘೋಷಣೆ ಮಾಡಿದ್ರ ನಾವ್ ಇನ್ಸ್ ಮಾರ್ಕ್ಸ್ ಕೊಡ್ಬೋದು. ನಮ್ಮ ಪ್ರಶ್ನೆಗಳು ಪ್ರಶ್ನೆ ಆಗೇ ಉಳ್ದಾವ್. ಏನು ಉತ್ತರನೇ ಬಂದಿಲ್ಲ ಅಂದ್ರೆ ಅದಕ್ಕೆ ಮಾರ್ಕ್ಸ್ ಕೊಡು ಪ್ರಶ್ನೆ ಎಲ್ಲಿ ಬಂತು? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇದು ರಾಜು ಗೌಡರ ಮಾತು. ಮಾರ್ಕ್ಸ್ ಕೊಡೋ ಮಾತೇ ಇಲ್ಲ ಅಂತಿದ್ದಾರೆ.